ಪಾಕಿಸ್ತಾನಕ್ಕೆ ಮಿಲಿಟರಿಲಿ ಕೊಟ್ಟ ಹೊಡೆತಗಳು ಬೇರೆ, ಡಿಪ್ಲೊಮ್ಯಾಟಿಕಲಿ ಕೊಟ್ಟ ಹೊಡೆತ ಮುಟ್ಟಿ ನೋಡ್ಕೊಳ್ಳೋ ಹಂಗಿದೆ. ಇನ್ನೇನು ಬೇಸಿಗೆ ಶುರುವಾಗಬೇಕು, ರಾವಿ ನದಿಗೆ ಅಣೆಕಟ್ಟನ್ನು ಭಾರತ ಕಟ್ಟಿ ಮುಗಿಸ್ತು. ಜಲಾಸ್ತ್ರದ ಪ್ರಯೋಗ ಇದು, ಜಲಾಸ್ತ್ರದ ಪ್ರಯೋಗ. ರಾವಿ ನದಿಗೆ ಹೆಚ್ಚುವರಿ ನೀರು ಹರಿದು ಹೋಗುವುದನ್ನ ತಡೆಯುವುದಕ್ಕೆ ಮಾಡಿರುವಂತಹ ಮಾಸ್ಟರ್ ಪ್ಲಾನ್. ಇದಕ್ಕೆ ಶಹಪುರ್ ಕಂಡಿ ಅಣೆಕಟ್ಟು ಕಟ್ಟಬೇಕು ಅನ್ನುವ ಯೋಚನೆ ಬಂದದ್ದೇ 1979ರಲ್ಲಿ. ಎಷ್ಟು ವರ್ಷ ಆಯಿತು ಲೆಕ್ಕ ಹಾಕಿ. 1979ರಲ್ಲಿ ಇದೊಂದು ಪ್ರಸ್ತಾವನೆ ಸಲ್ಲಿಕೆ ಆಯಿತು, ಇಲ್ಲೊಂದು ಡ್ಯಾಮ್ ಕಟ್ಟಬಹುದು ಅಂತ. 1982ರಲ್ಲಿ ಆಗ ಪ್ರಧಾನಮಂತ್ರಿಯಾಗಿದ್ದ ಇಂದಿರಾ ಗಾಂಧಿ ಅವರು ಇದಕ್ಕೆ ಶಂಕುಸ್ಥಾಪನೆ ಮಾಡಿದ್ರು. ಅವರು ಶಂಕುಸ್ಥಾಪನೆ ಮಾಡಿ ಅಂದ್ರೆ 6 ವರ್ಷದಲ್ಲಿ ಅಣೆಕಟ್ಟು ಕಟ್ಟಿ ನಿಲ್ಲಿಸಬೇಕು ಅಂತಾಗಿತ್ತು. 1988 ವಾಸ್ ದ ಡೆಡ್ ಲೈನ್. 1988 ಕಟ್ಟಬೇಕಾಗಿತ್ತು ಇದನ್ನ. ಬಟ್ ಕಟ್ಟಿ ಮುಗಿಸಿರುವುದು ಯಾವಾಗ? 2026ರಲ್ಲಿ. ಲೆಕ್ಕ ಹಾಕಿ. ಪಂಜಾಬ್ ಮತ್ತು ಜಮ್ಮು ಕಾಶ್ಮೀರದ ಮಧ್ಯದಲ್ಲಿ ಅವರವರ ಮಧ್ಯದಲ್ಲಿ ಏನು ಕಿತ್ತಾಟ ಶುರುವಾಯಿತು. ರಾವಿ ನದಿ ನೀರು ಯಾರಿಗೆ ಹೆಚ್ಚಿಗೆ ಸೇರಬೇಕು ಅಂತ ಕೆಲಸ ನಿಂತೋಯ್ತು. 1995 ಆಗ ಪ್ರಧಾನಮಂತ್ರಿಯಾಗಿದ್ದ PV ನರಸಿಂಹರಾಯರು ಹಂಗೂ ಹಿಂಗೂ ಒಂದು ಮಾತುಕತೆ ನಡೆಸಿ ಮತ್ತೆ ಕೆಲಸ ಶುರು ಮಾಡಿಸಿದ್ರು. 2008ರಲ್ಲಿ ಇದನ್ನು ರಾಷ್ಟ್ರೀಯ ಯೋಜನೆ ಅಂತ ಘೋಷಣೆ ಮಾಡಲಾಯಿತು. 2013ರಲ್ಲಿ ಮತ್ತೆ ಕಟ್ಟುವ ಕೆಲಸ ಶುರುವಾಯಿತು. 2 ಸರ್ಕಾರಗಳ ಗಲಾಟೆ, ಜಮ್ಮು ಕಾಶ್ಮೀರ ಮತ್ತು ಪಂಜಾಬ್ ರಾಜ್ಯ ಸರ್ಕಾರಗಳ ಮಧ್ಯೆ. ಈ ಗಲಾಟೆಗಳ ಮಧ್ಯದಲ್ಲಿ ಲಾಭ ಆಗ್ತಾ ಇದ್ದದ್ದು ಯಾರಿಗೆ ಅಂದ್ರೆ ಪಾಕಿಸ್ತಾನಕ್ಕೆ. ಹೆಚ್ಚುವರಿ ನೀರಲ್ಲಿ ಹರಿದು ಹೋಗ್ತಾ ಇತ್ತು. 2018ರಲ್ಲಿ ಈಗಿನ ಕೇಂದ್ರ ಸರ್ಕಾರ ಮತ್ತೆ 2 ರಾಜ್ಯಗಳ ಮಧ್ಯದಲ್ಲಿ ಒಂದು ಒಪ್ಪಂದ ಮಾಡಿಸ್ತು. ಒಪ್ಪಂದ ಮಾಡಿಸಿ ಪುನರ್ ನಿರ್ಮಾಣ ಶುರುವಾಯಿತು. ಸಿಂಧೂ ನದಿ ನೀರಿನ ಒಪ್ಪಂದ, ನದಿ ನೀರು ಹಂಚಿಕೆಯ ಒಪ್ಪಂದ ರದ್ದಾದ ನಂತರದ ಪ್ರಮುಖವಾದ ಬೆಳವಣಿಗೆ. ಮುಂದಿನ ತಿಂಗಳು ಮಾರ್ಚ್ 31ನೇ ತಾರೀಕು ಇದು ಲೋಕಾರ್ಪಣೆ ಆಗುತ್ತೆ. ಆ ನಂತರ ಭಾರತ ಬೇಕು ಅಂದ್ರೆ ನೀರು ಬಿಡಬಹುದು, ಬೇಡ ಅಂದ್ರೆ ನೀರು ಹಿಡಿದಿಟ್ಟುಕೊಳ್ಳಬಹುದು. ಪಾಕಿಸ್ತಾನದ ಕಾಲು ಭಾಗ GDP ನಡೆಯದೆ ಈ ನದಿ ನೀರು ಅಲ್ಲಿ ಹರಿದು ಹೋದ ನಂತರ ಅದರ ಸುತ್ತಲೂ ನಡೆಯುವ ವ್ಯವಹಾರಗಳಿಂದ. ಪಾಕಿಸ್ತಾನದಲ್ಲಿ 80% ಅಗ್ರಿಕಲ್ಚರ್ ಡಿಪೆಂಡ್ ಆಗಿರೋದೇ ಈ ನದಿಗಳ ನೀರಿನಿಂದ. ಪಾಕಿಸ್ತಾನಕ್ಕೆ ಹರಿದು ಹೋಗ್ತಾ ಇದ್ದ ನೀರನ್ನು ನಿಲ್ಲಿಸುವುದರಿಂದ ಪಂಜಾಬ್ನಲ್ಲಿ 5,000 ಹೆಕ್ಟೇರ್ ನೀರಾವರಿ ಮಾಡಬಹುದು. 5,000 ಹೆಕ್ಟೇರ್. ಕಾಶ್ಮೀರದಲ್ಲಿ 32,000 ಹೆಕ್ಟೇರ್ ಕೃಷಿ ಭೂಮಿಗೆ ನೀರು ಕೊಡಬಹುದು. ಪಂಡಿತ್ ಜವಾಹರಲಾಲ್ ನೆಹರು ಅವರಿಗೆ ನೀರು ಕೊಡುವ ಮೂಲಕ ಶಾಂತಿಯನ್ನು ಪಡೆದಿದ್ದೇನೆ ಅನ್ನುವ ಅಭಿಪ್ರಾಯ ಇತ್ತು. ಅದು ಸತ್ಯ ಆಗದಿದ್ದಾಗ ನಂತರ ಬಂದವರು ಇದನ್ನು ರದ್ದು ಮಾಡಬಹುದಾಗಿತ್ತು. ಇಷ್ಟೆಲ್ಲಾ ಸಲ ಪಾಕಿಸ್ತಾನ ಪ್ರಾಯೋಜಿತ ಭಯೋತ್ಪಾದಕ ದಾಳಿಗಳು ಭಾರತದ ಮೇಲೆ ನಡೆದರೂ ಕೂಡ ಆ ಒಪ್ಪಂದ ಅನೂಚಾನವಾಗಿ ನಡ್ಕೊಂಡು ಹೋಗ್ತಾ ಇತ್ತು, ಪಾಲನೆ ಆಗ್ತಾ ಇತ್ತು ಆ ಒಪ್ಪಂದ. ಪಹಲ್ಗಾಮ್ ದಾಳಿ ಕೋರ್ಸ್ ಬದಲಾವಣೆ ಮಾಡಿತು. ಅಂತಿಮವಾಗಿ ರಕ್ತ ಮತ್ತು ನೀರು ಒಟ್ಟೊಟ್ಟಿಗೆ ಹರಿಯುವುದಕ್ಕೆ ಸಾಧ್ಯ ಇಲ್ಲ ಅನ್ನುವ ನಿಲುವನ್ನ ಭಾರತ ತಳೆಯಿತು.